ಕೆ.ಎನ್. ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿದ ಬೆನ್ನಲ್ಲೇ ನಿನ್ನೆ ಮಧುಗಿರಿಯಲ್ಲೂ ಕೂಡ ತೀವ್ರ ಸ್ವರೂಪದಲ್ಲಿ ಪ್ರತಿಭಟನೆ ಆಯಿತು. ಇಂದು ಕೂಡ ತುಮಕೂರಿನಲ್ಲಿ ಪ್ರತಿಭಟನೆಗೆ ಸಜ್ಜಾಗಿರುವಂಥದ್ದು. ಇಂದು 11:15ಕ್ಕೆ ಪ್ರತಿಭಟನೆ ಆರಂಭವಾಗಿರುವಂಥದ್ದು. ನಾನೀಗ ತುಮಕೂರಿನ ಮಹಾನಗರ ಪಾಲಿಕೆ ಆವರಣದಲ್ಲಿ ಈಗಾಗಲೇ ಸಾಕಷ್ಟು ಜನಾಮಣೆಗೊಂಡಿರುವಂಥದ್ದು ನೋಡ್ತಾ ಇರ್ಬೋದು. ಕೈಯಲ್ಲಿ ಅಂಬೇಡ್ಕರ್ ಫೋಟೋ ಹಿಡಿದು ಮತ್ತೆ ಬಾವುಟದಲ್ಲಿ ನಾವು ಕೆ.ಎನ್.ಆರ್ ಅಭಿಮಾನಿಗಳು ಅಂತ ಈಗ ಬಾವುಟ ಹಿಡಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವತ್ತು ಬೃಹತ್ ಪ್ರತಿಭಟನೆ ನಡೆಯುವಂತ ನಿರೀಕ್ಷೆ ಕೂಡ ಇರುವಂಥದ್ದು. ರಾಜಣ್ಣ ನಿಮ್ಮೊಂದಿಗೆ ನಾವಿದ್ದೀವಣ್ಣ ಅಂತ ಏನು ಬ್ಯಾನರ್ ಹಿಡಿದು ಈಗ ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು. ನನ್ನ ಜೊತೆ ಅಭಿಮಾನಿಗಳಿದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಏನಕ್ಕೋಸ್ಕರ ಹೋರಾಟ ಅಂತ ಮೇಡಮ್, ಈಗ ಏನಕ್ಕೋಸ್ಕರ ಹೋರಾಟ ಅಂತ? ಇದು ಕೆ.ಎನ್. ರಾಜಣ್ಣನವ್ರಿಗೆ ಆಗಿರುವಂತ ಅನ್ಯಾಯ. ಇದು ಬುದ್ಧ ಬಸವನ ಹೆಸರಲ್ಲಿ ಒಂದು ಇದನ್ನ ಪಡೆದಂತ ರಾಜಣ್ಣ ಅವ್ರಿಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಅವ್ರ ನಾಯಕತ್ವವನ್ನ ತುಳಿಯೋಕ್ಕೋಸ್ಕರ ಇಂಥ ಹುನ್ನಾರಗಳು ನಡೀತಾ ಇದೆ. ಹಂಗಾದ್ರೆ ಇದು ಸ್ವಾತಂತ್ರ್ಯ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ವಾ? ಮಾತಾಡಬಾರ್ದು. ಅವ್ರು ಯಾವ ಜೈಲಿಗೆ ಹೋಗಿದ್ದಾರೆ ಅಂತ ಅವ್ರಿಗೆ ಶಿಕ್ಷೆ, ಯಾವ ಭ್ರಷ್ಟಾಚಾರ ಯಾವ ಹಗರಣದಲ್ಲಿ ಸಿಲುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ತರ ಶಿಕ್ಷೆಗಳನ್ನ ಕೊಡ್ತಾ ಇದ್ದೀರಾ? ಏನಕ್ಕೋಸ್ಕರ, ಯಾವ ಕಾರಣಕ್ಕೋಸ್ಕರ ಅಂತ ಒಂದು ನೋಟಿಸ್ ಕೂಡ ಅವ್ರಿಗೆ ನೀಡ್ದೇನೆ ನೀವು ಏಕಾಏಕಿ ವಜಾಗೊಳಿಸಿದ್ರ ಕಾರಣ ಏನು ಅಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಜನತೆಗೆ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರಾಜಣ್ಣ ಅವರು ಎಲ್ಲಾ ಜಾತಿ ಪಕ್ಷ ಭೇದ ಮರೆತು ಕೆಲಸ ಮಾಡ್ತಾ ಇದ್ರು, ಅಂತವ್ರಿಗೆ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಎಲ್ಲ ಈಗ ಅವರೇ ನೋಡ್ತಿದಾರಲ್ಲ. ಈಗ ತುಮಕೂರಲ್ಲಿ ಕಾಂಗ್ರೆಸ್ ಇರೋದೇನೇನೆ ರಾಜಣ್ಣವ್ರಿಂದ. ಈಗ ಏನಾದ್ರು ರಾಜಣ್ಣವ್ರನ್ನ ಏನಾದ್ರು ಅವ್ರ ಕೈ ಕಟ್ಟಾಕ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನ ನಾವು ಮಾಡ್ತೀವಿ. ಮತ್ತೆ ತುಮಕೂರಿನಲ್ಲಿ ಯಾವುದೇ ರೀತಿ ಕಾಂಗ್ರೆಸ್ ಸರ್ಕಾರ ಬರೋದಿಲ್ಲ ಅಂತಾನೆ ನಾನು ಹೇಳ್ತೀನಿ. ಮತ್ತೊಬ್ರು ಅಭಿಮಾನಿ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇವತ್ತಿನ ಪ್ರತಿಭಟನೆ ಯಾವ ರೀತಿ ಇರುತ್ತೆ ಸರ್? ಇವತ್ತಿನ ಪ್ರತಿಭಟನೆ ಯಾವ ರೀತಿ ಇರುತ್ತೆ? ಏನು ಈ ಪ್ರತಿಭಟನೆ ಉದ್ದೇಶ ಏನು? ಪ್ರತಿಭಟನೆ ಉದ್ದೇಶ ಏನು? ನಾವು ಮುಖ್ಯವಾಗಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಕೆ.ಎನ್. ರಾಜಣ್ಣ ಸಾಹೇಬ್ರನ್ನ ವಜಾ ಮಾಡಿರ್ತಕ್ಕಂಥದ್ದನ್ನ ಮೊದಲನೇದಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತೇನು ಅಹಿಂದ ನಾಯಕರು ಅಂತೇಳಿ ಗುರುತಿಸ್ಕೊಂಡವ್ರೆ ಕೆ.ಎನ್. ರಾಜಣ್ಣ ಸಾಹೇಬ್ರನ್ನ ಇವರು ಏಕಾಏಕಿ ವಜಾ ಮಾಡಿರ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ಅವ್ರನ್ನ ಈ ಕೂಡಲೇ ವಜಾ ಮಾಡಿರೋದನ್ನು ಹಿಂತೆಗೆದುಕೊಂಡು ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತೇಳಿ ನಾವೆಲ್ಲ ಒಕ್ಕೊರಲಿಂದ ಇದು ಮಾಡ್ತಾಯಿದ್ದೀವಿ, ನಮ್ಮ ಮನವಿ ಮಾಡ್ತಾಯಿದ್ದೀವಿ. ಇವತ್ತು ಶಾಂತಿಯುತವಾಗಿ ನಾವು ಮನವಿನ ಸಲ್ಲಿಸ್ತಾ ಇದ್ದೀವಿ. ಇದನ್ನು ಪರಿಗಣಿಸಿ ನಮಗೆ ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳಲೇಬೇಕು, ಸಚಿವ ಸ್ಥಾನ ಕೊಡಲೇಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ಸರ್, ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ರು, ಸಿದ್ದರಾಮಯ್ಯ ಅವರ ಬಣದವರೇ ಟಾರ್ಗೆಟ್ ಆಗ್ತಾ ಇದ್ದಾರಾ ಅಂತ? ಮೋಸ್ಟ್ಲಿ ಹಂಗೆ ಆ ಥರ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಷಂಡತೆ ರೂಪಿಸ್ತಾರೆ ಅಂತ ಹೇಳಿದ್ದಾರೆ ಸಾಹೇಬರು. ಆದರೆ ಹಂಗಾಗಿ ಇದು ಮೋಸ್ಟ್ಲಿ ಸಿದ್ದರಾಮಯ್ಯ ಬಣದವ್ರ ಒಂದು ಪಕ್ಷ ಆ ಥರ ಇದ್ರೂ ಕುತಂತ್ರ ಇದ್ರೂ ಇರ್ಬೋದು ಅಂತೇಳಿ ನಮ್ಮ ಭಾವನೆ. ವೀಕ್ಷಕರೇ, ಇಲ್ಲಿನ ಅಭಿಮಾನಿಗಳು ಹೇಳ್ತಾ ಇರೋದಿಷ್ಟೇ, ಸಾಕಷ್ಟು ಕುತಂತ್ರ ಇದೆ ಇದರಿಂದ. ಹಾಗಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಮೂಲಕ ಎಲ್ಲೊಂದು ಕಡೆ ಶಕ್ತಿ ಪ್ರದರ್ಶನ, ಕೆ.ಎನ್.ಆರ್ ಅಭಿಮಾನಿಗಳ ಶಕ್ತಿ ಪ್ರದರ್ಶನ ಮಾಡುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು.